ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಣಿ ಹಂಬಜಲ್ಲ. ಗೈಸ್, ಇವತ್ತು ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಅಂಗಡಿಯಲ್ಲಿ ಪೂಜೆ ಮಾಡೋದಿರುತ್ತೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆದು. ಇವಾಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೊಸ ಅಂಗಡಿಲಿ ಹಬ್ಬಿ ಪೂಜೆ ಮಾಡ್ತಾಯಿದ್ದೆ, ನಾನು ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಹಳೆ ಶಾಪಿಗೆ ಬಂದೆ. ನಮ್ಮ ವೀಡಿಯೋಸ್ನು ಕೂಡ ಸ್ವಲ್ಪ ಶೇರ್ ಮಾಡಿ, ನಿಮ್ಮಿಂದ ಒಂದು ಸಪೋರ್ಟ್ ಸಿಗುತ್ತೆ ನಮಗೂ ಕೂಡ. ಮತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತಾ? ಇವಾಗ 11 o'clock ಆಗಿದೆ. ಮನೇಲಿ ಏನಾಯಿತು ಅನ್ನೋ ವಿಡಿಯೋನೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾನು ಮನೆಯಿಂದ ಬಂದಿದ್ದ ವಿಡಿಯೋನ ಮಾಡ್ಕೊಂಡಿದ್ದೆ, ಬಟ್ ಅದನ್ನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮುನ್ನಿದು ಹರಿದು ಮಾತುಕತೆಗಳಿತ್ತು ಸ್ವಲ್ಪ, ಅದನ್ನು ಹಾಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ತಲೆ ವಾಚಿಲ್ಲ, ತಲೆ ಅಷ್ಟೇ. ಅಮ್ಮ ನೋಡಮ್ಮ ತಲೆ ಬಾಚಿಲ್ಲ. ನಿಸರ್ಗ, ಅರವಿಂದ್ ಹೊಟ್ಟೆ ಸರಿ ಮಾಡ್ಕಪ್ಪ. ಹೊಟ್ಟೆ ಸರಿ ಮಾಡ್ಕೊಂಡು ಉಸಿರು ಇಟ್ಕೊಂಡ್ಬಿಟ್ಟಿದ್ಯಲ್ಲ ಬಿಡಪ್ಪ. ಆ ಉಸಿರು ಹಂಗೆ ಲಾಕ್ ಆಗಿಬಿಟ್ಟದು ಬಿಡಪ್ಪ. ಅರವಿಂದ್ ಸ್ವಲ್ಪ ಫ್ರೀ ಬಿಡು, ಹೊಟ್ಟೆ ಬಿಟ್ಟಿದ್ಯಾ? ನಿನ್ನಂತ ಸೋಕಿಲಾಲ ಯಾರಿಲ್ಲ ಕಣು. ಏನದ ನಿಮ್ಗೆ? ಪಾಪ ಶ್ರಮಜೀವಿ ನೋಡಿ. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಹಾಯ್ ಹಾಯ್. ಎಲ್ಲೂ ಐಕೇಳಲ್ಲ ಈಗ ಹೇಳು. ಆಗ ಹಿಂಗ್ ತಲೆ ಬಕ್ಕತ್ತಾರೆ, ಆಗ ಒಬ್ರು ಕೇಳ್ತಾರೆ. ಆಗ ಸೋನಿಗೆ ಏನಂತ ಹೇಳಿ ಅಂತಾರೆ ಅವರು. ಮತ್ತೇನೋ ಬೇಕು ನನಗೆ, ಏನೋ ಯಾರು ಅಂತ ಗೆಸ್ ಮಾಡ್ಬೇಕು ನೀವು. ಆದ್ರೆ ಅಶ್ವಿನಿ ಅಂತಾನೆ ಹೇಳಂಗಿಲ್ಲ. ಆಗ ಒಬ್ರು ಕೇಳ್ತಾರ, ಈ ವಾರ ನೀವು ಏನೇನ್ ಪಡ್ಕೊಂಡ್ರಿ, ಏನೇನ್ ಕಳ್ಕೊಂಡ್ರಿ, ಎಷ್ಟ್ ಜಗಳ ಆಯ್ತು, ಎಷ್ಟ್ ಸಮಾಧಾನ ಆಯ್ತು ಅಂತ. ಸರ್ ನಾನು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡ್ತಾ ಇದ್ದೆ, ಎಲ್ರು ಕೂಡ ಯಾಕೋ ನನ್ನ ಮೇಲೆ ಕಣ್ಣು ಹಾಕಿದ್ರು ಸರ್. ನಾನ್ ಚೆನ್ನಾಗಿದ್ರು ಕೂಡ ನಾನು ಬಂದಿದ್ದೆ ಅದೇ ಕಾರಣ ಸರ್. ಎಲ್ಲೋ ಒಂದ್ ಕಡೆ ನಾನು ತಪ್ಪು ಮಾಡಿದೆ ಸರ್. ತಪ್ಪು ಮಾಡಿದ್ದೀನಿ ಅಂತಂದ್ರು ನಾನು ಒಂದ್ ಕಡೆ ತಿದ್ಕೋತೀನಿ ಸರ್. ಯಾರದು? ಯಾರಿರ್ಬೋದು? I am talking with me. So from so. Okay. ನಂಗಿಲ್ಲ. ಮೆಣಸಿನ್ಕಾಯಿ ತಿನ್ಬೋದು, ಬೇಡ ಬಿಡು. ಯೂನಿಫಾರ್ಮ್ ಮಾತ್ರ ಇಲ್ಲ, ಅವ್ರ ಕೈ ನೋಡ್ಬಿಟ್ಟು ಇವಾಗ ಹೇಳ್ತಾ ಇದೀನಿ ಇಲ್ಲೇನೆ. ಹಂಗೆ ಜಸ್ಟ್ ಸಿಂಪಲ್ ಆಗಿ ನಮ್ದು ಇದೆಲ್ಲ ನೋಡ್ದಂಗೆ ಸ್ವಲ್ಪ ಹುಡುಗರ ಸಮಸ್ಯೆ ಎಲ್ಲ ಕಮ್ಮಿ ಮಾಡ್ಬೇಕು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಗೈಸ್, ಗೌರಿ ಆಂಟಿಗೆ ಏನೋ ಹುಷಾರಿಲ್ಲ ಅಂತ ಹೇಳಿದ್ರು, ಹಾಗಾಗಿ ಅಲ್ಲಿಗೆ ಹೋಗಿದ್ರು. ಎಲ್ಲ ನಾನು ಹೋಗಿದ್ದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಜೋಕಾಗಿ ಫನ್ನಾಗಿತ್ತು. ಹಾಗೆ ಅಂಗಡಿಗೆ ಬಂದೆ. ಅಂಗಡಿಲಿ ಪುನೀತ್ ಕೈಲಿ ವಾನಿಯಾಕನಿಗೊಂದು ಫೋನ್ ಮಾಡಿಸಿ ಶಾಸ್ತ್ರ ಹೇಳಿಸ್ತಾ ಇದ್ದ ಅಭಿ. ಅದೊಂಥರ ಫನ್ ಆಗಿತ್ತು, ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.